ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋ ಫುಲ್ ಆಫ್ ಕುಕ್ಕಿಂಗ್ ವಿಡಿಯೋನೇ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ವಿತೌಟ್ ನಾನು ಗ್ರೈಂಡ್ ಮಾಡೋದಿಲ್ಲ. ಸೊ ಹಾಗೆ ಮಸ್ತಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಿದ್ರೆ ಅದನ್ನು ಗ್ರೈಂಡ್ ಮಾಡಿ ಮಾಡಿದ್ರೆ ನಮ್ಮ ಮನೇಲಿ ಇಷ್ಟ ಆಗೋಲ್ಲ. ಸೊ ಗ್ರೈಂಡ್ ಮಾಡಿ ಮಾಡಿದ್ರೆ ಅದೇ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಹಾಗೆ ಏನಿದೆ ಸೊಪ್ಪು ಅದೆಲ್ಲ ಮಸ್ತಿ ಮಾಡಿದ್ರೆ ಅದೇ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಮಸ್ತ್ಬಿಟ್ಟು ಸೊಪ್ಪು ಸಾರು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೇಲಿ ಎಲ್ಲರೂ ಇದನ್ನೇ ಇಷ್ಟಪಡ್ತೀವಿ. ಸೊ ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಕುಕ್ಕರಲ್ಲಿ ನಾನು ಹಾಕ್ತಿರೋದು ಅವರೆಬೇಳೆ ಹಾಕ್ತೀನಿ. ನಾನು ಸೊಪ್ಪು ಸಾರು ಮಾಡಬೇಕು ಇಲ್ಲ ಮೊಸಪ್ಪು ಏನಾದರೂ ಮಾಡಬೇಕು ಅಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ಅವರೆಬೇಳೆ. ಸೊ ಆಪ್ಷನಲ್ಲು ನೀವು ತೊಗರಿಬೇಳೆನೂ ತೊಗೋಬೋದು. ಅವರೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನಾನು ಅವರೆಬೇಳೆನ ಯೂಸ್ ಮಾಡ್ತೀನಿ. ಹಾಗೆ ನಾನು ಮಾಡ್ತಾಯಿರೋದು ಪಾಲಕ್ಕಿಂದ, ಬರೀ ಮಿಕ್ಸ್ ಸೊಪ್ಪಲ್ಲ, ಬರೀ ಒಂದೇ ಕಟ್ಟು ಪಾಲಕ್ಕಿಂದ ಮಾಡೋದು. ಸೊ ಹಾಗಾಗಿ ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಏನು ಅವರೆಬೇಳೆ ಹಾಕಿದ್ದೀನಿ ಅದೇ ಕುಕ್ಕರ್ಗೆ ಸೊ ತೊಳ್ಕೊಂಡಿರೋಂಥ ಪಾಲಕ್ನ ನಾನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಕಟ್ ಮಾಡ್ಕೊಂಡಿರೋ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಒಂದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಮಾತ್ರ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತೀನಿ. ಸೊ ನಾನು ಲಾಸ್ಟಲ್ಲಿ ಸ್ವಲ್ಪ ಮಸಾಲೆ ಪುಡಿನೂ ಹಾಕ್ತೀನಿ. ಹಾಗಾಗಿ ನಾನು ಒಂದು 3-4 ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಾದಮೇಲೆ ಲಾಸ್ಟಲ್ಲಿ ನಮಗೆ ಎಷ್ಟು ಸೊಪ್ಪು ಸಾರಿಗೆ ಸಾಂಬಾರು ಬೇಕು ಅದು ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ಅರಿಶಿನ ಹಾಕ್ಬಿಟ್ಟು ಒಂದು 2 ವಿಷಿಲ್ ಕೂಗಿಸಿದ್ರೆ ಸಾಕು. ಸೊಪ್ಪು ಮತ್ತು ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀನಿ ಅದೆಲ್ಲ ಫುಲ್ಲು ಬೆಂದಿರುತ್ತೆ. ಸೊ ಒಂದು 3 ವಿಷಿಲ್ ಕೂಗಿಸಿದ್ರು ಕೂಗಿಸ್ಬೋದು. ಬಟ್ ನಾನು 2 ವಿಷಿಲ್ ಅಷ್ಟೇ ಕೂಗಿಸೋದು, ಅಷ್ಟಕ್ಕೆ ಎಲ್ಲ ಬೆಂದೋಗಿರುತ್ತೆ. ಸೊ ಈ ಥರ ಬೆಂದಿರುತ್ತೆ. ಸೊ ಇದನ್ನು ನಾನು ನೀರೇನಿದೆ ನೀರು ಮತ್ತು ಅದೆಲ್ಲ ಸಪ್ರೇಟ್ ಮಾಡ್ತೀನಿ. ನೀರನ್ನ ಬಸ್ಕೊಂಡಾದಮೇಲೆ ಬರೀ ಸೊಪ್ಪು ಅದಿರುತ್ತಲ್ವ ಅದನ್ನು ನಾನು ಸ್ಮ್ಯಾಶ್ ಮಾಡ್ತೀನಿ. ಸ್ಮ್ಯಾಶರಲ್ಲಿ ತೊಗೊಂಡು ನಾನು ಸ್ಮ್ಯಾಶ್ ಮಾಡ್ತೀನಿ ಕ್ಲೀನಾಗಿ. ಸೊ ಆವಾಗ ಫುಲ್ಲು ಗ್ರೈಂಡ್ ಆಗಿರೋ ಥರನೇ ಇರುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಸೊಪ್ಪು ಎಲ್ಲ ಹಾಗಾಗಿ ಇದ್ದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಸೊಪ್ಪು ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು 5 ಮಿನಿಟ್ಸಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ದಿಢೀರ್ ಅಂತಲೂ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟು ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ
ಹಾಗೆ ಏನು ಸ್ಮ್ಯಾಶ್ ಮಾಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು 1 ಮಿನಿಟ್ 1-2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಏನು ಉಳಿದಿರುತ್ತೆ ಬಸ್ತಿರ್ತೀವಲ್ಲ ನಾವು ಸೊಪ್ಪು ಬೇಯಿಸಿರೋ ಅಂಥದ್ದು, ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಸೊಪ್ಪು ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ನಾನು ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಅಂತ ಹೇಳಿದ್ರೆ ಟೇಸ್ಟ್ ಡಿಫ್ರೆಂಟಾಗೂ ಇರುತ್ತೆ, ಹಾಗೆ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆಗೆ ನಾನು ಒಂದು ಕಾಯಿ ತುರಿನ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ, ಒಂದು ಸ್ವಲ್ಪ ಅಷ್ಟೇ. ಹಾಗೆ ನಾನು ಫಸ್ಟ್ ಹೇಳ್ದಂಗೆ ಖಾರ ಕಮ್ಮಿ ಹಾಕ್ಕೊಂಡಿರ್ತೀನಲ್ವ ಹಸಿಮೆಣ್ಸಿನ್ಕಾಯಿ, ಸೊ ಹಾಗಾಗಿ ಲಾಸ್ಟಲ್ಲಿ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಆ್ಯಡ್ ಮಾಡ್ತೀನಿ. ಮಸಾಲ ಪುಡಿ ಏನು ನಾವು ಮನೇಲಿ ಮಾಡ್ಕೊಂಡಿರ್ತೀವೋ ಅದೊಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿನೂ ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಕುದಿ ಬರೋವರೆಗೂ ಬೇಯಿಸ್ಬಿಟ್ರೆ ಸೊ ಸೊಪ್ಪು ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಸಹ ಇರುತ್ತೆ. ಬಿಸಿ ಮುದ್ದೆ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಸೊಪ್ಪು ಸಾರು ಮಾತ್ರ ಇದು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.